ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯತ್. ಸರ್ಕಾರ ಮತ್ತು ಸಾರಿಗೆ ನೌಕರರ ವೇತನ ಹೆಚ್ಚಳ ವಿಚಾರದ ಫೈಟ್ ಮುಂದುವರಿದಿದ್ದು, ಮೇ 20ರಂದು ಅನಿರ್ದಿಷ್ಟಾವಧಿ ಮುಷ್ಕರದ ತಯಾರಿ ಜೊತೆಗೆ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಹೋರಾಟದ ಬಿಸಿ ಮುಟ್ಟಿಸಲು ನೌಕರರು ಮುಂದಾಗಿದ್ದಾರೆ. ಸಾರಿಗೆ ನೌಕರರ ಸಂಬಳ ಹೆಚ್ಚಳ ವಿಚಾರವಾಗಿ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಸಮಸ್ಯೆಗೆ ಸದ್ಯಕ್ಕೆ ಬ್ರೇಕ್ ಬೀಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪಟ್ಟು ಬಿಡದ ನೌಕರರ ಮನವೊಲಿಸೋಕೆ ಸರ್ಕಾರ 12.5% ಸಂಬಳ ಹೆಚ್ಚಳಕ್ಕೆ ತೀರ್ಮಾನಿಸಿ ಆದೇಶವನ್ನ ಮಾಡಿದೆ. ಆದ್ರೆ ಪಟ್ಟು ಬಿಡದ ನೌಕರರು ಸರ್ಕಾರದ ಹೊಸ ಆದೇಶವನ್ನ ಒಪ್ಪದೆ ಮುಷ್ಕರ ಮಾಡುವುದಾಗಿ ಪಟ್ಟನ್ನ ಹಿಡಿದಿದ್ದಾರೆ. ಇದರ ಜೊತೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವ ನೌಕರರು ಸಾಧನಾ ಸಮಾವೇಶದಲ್ಲೂ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. 2024ರ ಜನವರಿಯಿಂದ 25% ಸಂಬಳ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಕಳೆದ 20 ದಿನದ ಹಿಂದೆ ಸರ್ಕಾರ 7% ಏರಿಕೆ ಮಾಡುವುದಾಗಿ ತಿಳಿಸಿತ್ತು. ಇದಕ್ಕೆ ನೌಕರರು ಒಪ್ಪದೇ ಇದ್ದಾಗ ನೇರವಾಗಿ ಸಾರಿಗೆ ಸಚಿವರೇ ಮತ್ತೊಂದು ಸಭೆಯನ್ನ ಮಾಡಿ ನೌಕರರ ಸಂಘಟನೆಗಳ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆಗಲೂ ಕೂಡ ಸಾರಿಗೆ ಮುಖಂಡರು ಒಪ್ಪದೆ ಸಭೆ ವಿಫಲವಾಗಿತ್ತು. ಬಳಿಕ ಸಾರಿಗೆ ನೌಕರರ ಬೇಡಿಕೆ ನಿರ್ಧಾರ ಸಿಎಂ ಅಂಗಳಕ್ಕೆ ತಲುಪಿತ್ತು. ಈ ಬಗ್ಗೆ ಸಾರಿಗೆ ಸಚಿವರು ಅಧಿಕಾರಿಗಳ ಜೊತೆ ಚರ್ಚಿಸಿದ ಸಿಎಂ ಕೊನೆಗೆ 2025ರ ಮಾರ್ಚ್ನಿಂದ ಅನ್ವಯವಾಗುವಂತೆ 12.5% ಏರಿಕೆಗೆ ಒಪ್ಪಿ ಆದೇಶವನ್ನ ಹೊರಡಿಸಿ ನೌಕರರನ್ನ ಸಮಾಧಾನಪಡಿಸಲು ಮುಂದಾದ್ರು. ಇದಕ್ಕೂ ಬಗ್ಗದ ನೌಕರರು ತಮ್ಮ ಬೇಡಿಕೆ ಈಡೇರಿಸಲೇಬೇಕು, ಇಲ್ಲದಿದ್ರೆ ಮುಷ್ಕರ ಎದುರಿಸಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಮುಷ್ಕರಕ್ಕೆ ಮುಂಚಿತವಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಚಿಂತನೆ ಮಾಡಿರುವ ಸಂಘಟನೆಗಳು ಇದೇ 19ರಂದು ತುಮಕೂರಿನಲ್ಲಿ ನಡೆಯಲಿರುವ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶದಲ್ಲೂ ಪ್ರತಿಭಟನೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ.